ಕೊಟ್ಟಿದ್ದೆ, ಯಾರು ಇಲ್ಲಿ ಇಟ್ಟಿಕ್ಕಾರಿಲ್ಲ ನಿಂಕ. ಅಯ್ಯ ಯಾವ ಊಟನೂ ಬೇಡವಾಗಮ್ಮ, ಈ ಬ್ಯಾಸ್ಗೆ ಊಟನೇ ಸೇರಲ್ಲ ಅನಿಸ್ತದ. ಟೀ ಒಂದು ಕೊಡಕ್ಕ. ಓಹೋ ಅಪ್ಪಯ್ಯ ಹೇಮಂತ, ಏನ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲ ಓದ್ತಾ ಇದ್ಯಾ? ಹೆಣ್ಣು ನೋಡಕ್ ಹೋಗ್ತಾ ಇದ್ ನೋಡು. ಏನಪ್ಪ ಹೆಣ್ಣು ನೋಡಕ್ಕ? ಅಪ್ಪಯ್ಯ ನಿಂಗೇನ ಬಂದಿರಲ್ಲಿ, ಮದುವೆ ಆಗ 5 ವರ್ಷ ಆಗಿದೆ, ಇವಾಗ ಏನು ಹೆಣ್ಣು ನೋಡೋದು ನೀನು? ಮಕ್ಳಾಗಿಲ್ಲ ನೋಡು. ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಉದೂಕ ಮದುವೆಗೆ ಹೋಗಕ್ಕ ನಿಂಗೇನು ಹೆಣ್ಣುಗಳಲ್ಲಿ ಇಟ್ಕೊಂಡವ್ರಲ್ಲ ಚೆನ್ನಪಟ್ಟಣ ಬಸ್ ಸ್ಟ್ಯಾಂಡಾಗ ಬಾ ಕೊಡ್ತೀನಿ ಅಂದ್ಬಿಟ್ಟು. ಏನಣ್ಣ ಮಾಡ್ಲೆ, ಮದುವೆಗೆ 5 ವರ್ಷ ಆಯ್ತು, ಮಕ್ಳಾಗಲ್ಲ, ಜನಗಳ ತಾಗ ಅವಮಾನ ಆಗಲ್ಲ. ಹಂಗ ನೀನು 2ನೇ ಮದುವೆ ಆತಾರ ಜನಗಳಿಗೋಸ್ಕರನ, ನಿಂಗೋಸ್ಕರ ಅಲ್ಲ. ನೋವು ನೀನು ಬೆಳಿಗ್ಗೆ 90 ಹಾಕ್ಬಿಟ್ಟು ನಂಗೆ ನೀಟ್ ಪಾಠಗಳು ಹೇಳಕ್ ಬರಬೇಡ. ಅಪ್ಪಯ್ಯ ನೀನು 2ನೇ ಮದುವೆ ಆಗಕ್ಕೆ ಓದ್ತಾ ಇದೆಯಲ್ಲ, ಇವಾಗ ಪ್ರಾಬ್ಲಮ್ ಯಾರಾಗದೆ ಅಂತ ಟೆಸ್ಟ್ ಮಾಡಿಸಿದ್ಯಾ ನೀನು? ನಿನ್ನಾಗ ಪ್ರಾಬ್ಲಮ್ ಅದ, ಆಯಮ್ನಾಗ ಪ್ರಾಬ್ಲಮ್ ಅದ. ಅಕಸ್ಮಾತ್ ನಿನ್ನಾಗೆ ಪ್ರಾಬ್ಲಮ್ ಇದ್ರೆ ಏನ್ ಮಾಡ್ತೀಯಾ? ಆಯಮ್ಮನ ಇನ್ನೊಂದು ಮದುವೆ ಆಗತ್ತದ? ನನ್ನ ಗಂಡ್ಸಣ ಹೆಂಗ್ ತಲೆತ್ಕೊಂಡು ನೋಡೋ ಜನಗಳ ಮುಂದ್ಗಡೆ. ಅಪ್ಪಯ್ಯ ಪ್ರಾಬ್ಲಮ್ಮು ಎಕ್ಸ್ ಆಗದೋ ಒಯ್ಯೋಗದೋ ಪರೀಕ್ಷೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಉದ್ದೂಕು ಮದುವೆಗಳು ಹಾಕೊಂಡು ಓದ್ತಾ ಇದ್ರೆ. ಆಹಾ ಮೊನ್ನೆ ಶಂಕರಪ್ಪನವ್ರು ಬೋರ್ ಮೋಟ್ರು ಕೆಟ್ಟೋಗ್ಬಿಟ್ಟದೆ ಅಂದ್ಬಿಟ್ಟು ಬೋರ್ ಮೋಟ್ರ್ ಎಚ್ಚಿದ್ರೆ ಬೋರ್ ಮೋಟ್ರ್ ಏನಾಗಿರಲಿ ಚೆನ್ನಾಗೇ ಇತ್ತು. ಆಮೇಲೆ ನೀರಾವೋ ಇಲ್ಲ ಅಂದ್ಬಿಟ್ಟು ಅದೇನೋ ಒಯ್ರು ಬಿಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ತಾರೆ ನೋಡ. ಸ್ಕ್ಯಾನಿಂಗ್ ಮಾಡಿಸಿದ್ರೆ ನೀರೇ ಇರಲ್ಲಪ್ಪ, ತಳದಾಗ ಗೊಜ್ಜು ನೀರಿದ್ವು. ನೋಡೋ ನೀನೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಕ. ನಿಂತಾಗ ಮಾತಾಡೋ ಬದಲು ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೊಬೇಕು. ಹೋಗಪ್ಪ ಹೋಗು. ವಯಸ್ಸಿಗೆ ತಕ್ಕಂಗ್ ಮಾತಾಡು. ಏನ್ ವಯಸ್ಸು ಹುಡುಗನ ಆಡ್ದಂಗ ಆಡ್ತೀಯ ನೋಡ. ಇದೇ ಫಸ್ಟ್, ಇದೇ ಲಾಸ್ಟು. ಇನ್ನೊಂದ್ ಕಿತ ಏನಾನ ಹೋಟ್ಲ್ ತಟ್ ಬಂದಿದ್ದೆ ಅಂದ್ರೆ ಕಾಲುಗಳು ಮುರಿದು ನಾಯಿಗಳಿಗೆ ಹಾಕ್ಬಿಡ್ತೀನಿ ಅಷ್ಟೇ. ಹೋಗಲ್ಲತ್ತ. ನಾನು ಪರ್ಮನೆಂಟ್ ಗಿರಾಕಲ್ಲ ಮೌ ನಿನ್ನ ಹೋಟ್ಲಕ್ಕ. ಮೌ ಬಗೆವ ಈ ಮೊಬೈಲಾಗಿ ಎಂತೆಂತ ಗೊತ್ತಾ, ನೀನು ಯಾವತ್ತೂ ನೋಡಿರಲ್ಲ, ಸಾಕಾತಾಗಿರ್ತವೆ. ಟಿಫನ್ ತಿನ್ಕೊಂಡು ಹೋಗೋಣ. ಬಿದ್ದೋಗ್ಬಿಡ್ತಿ ಬಲ್ಲಿ ನೀನು. ಓಹೋ ಏನಮ್ಮ ಮೀನಮ್ಮ ಮಮತಮ್ಮ ಹೋಟ್ಲ್ ಗಂಟ ಬಂದ್ಬಿಟ್ಟಿದ್ದೀರಾ? ಸ್ವಲ್ಪ ಟಿಫನ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಅಣ್ಣ. ಹೌದಾ? ಯಾಕ ನಿಮ್ಮ ಅಣ್ಣಮನ್ಕ್ ಹೋಗೋದಲ್ಲ? ನಮ್ಮ ಅತ್ಗೆ ಮನ್ಕೋದ್ರೆ ಮೂತಿ ಮುಡ್ಡಿ ತಿರುಗ್ತಾಳಣೋ. ನಮ್ಮ ಅಣ್ಣಂಗಿರೋ ಒಳ್ಳೆ ಮಸ್ತ್, ನಮ್ಮ ಅತ್ಗೆಗಿಲ್ಲ ಅಣ್ಣ. ಅದಕ್ಕೆ ಅಣ್ಣ ನಾವು ಬೇರೆ ತೀರ್ಮಾನ ತಗೊಂಡಿದ್ದೀವಿ. ಓಹೋ ಬೇರೆನೇ ನಿರ್ಧಾರ ಮಾಡಿದ್ರಾ? ಹ್ಞೂ ಅಣ್ಣ. ಓಹೋ ಹಂಗಾರೆ ಕೋರ್ಟು ಕಚೇರಿಗೆ ಹೋಗ್ಬೇಕು ಅಂತ ನಿರ್ಧಾರ ತಗೊಂಡ್ಬಿಟ್ಟಿದ್ದೀರ ಅಲ್ಲ? ಏನೋ ಒಂದು ಆಸದೆ ಬಿಡೋಣ. ಹೌ ಇದೇನು ಧರ್ಮನ ನಿಮ್ಕ? ನೀವು ಚಿಕ್ಕ ಮಕ್ಕಳಾಗಿದ್ದಾಗ ನಿಮ್ಮ ಅಪ್ಪನ ಅಮ್ಮನ ತೀರೋಗ್ಬಿಟ್ರು. ಪಾಪ ನಿಮ್ಮ ಅಣ್ಣ ನಿಮ್ಮಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಸಾಕಿನ. ಅಯ್ಯೋ ನಮ್ಕ ಅಯ್ಯೋ ಅನಿಸ್ತದೆ ಇವಾಗೂ ತಿಳ್ಕೊಂಡ್ರೆ. ಕೂಲಿ ನಾಲಿ ಮಾಡಿ ನಿಮ್ಮನ್ನು ಕಾಲೇಜ್ ಓದಿಸಿ ದೊಡ್ಡ ಕೋಟ್ಯಾಧೀಶರಿಗೆ ಮದುವೆ ಮಾಡಿಕೊಟ್ಟು. ಪಾಪ ಅವನು ಒಂದು ದಿವಸ ಸುಖವಾಗಿರ್ಲಮ್ಮ. ಇರೋದೊಂದು ಎಕರೆ ಜಮೀನು, ಅದ್ರಾಗ ಏನು ಮಾಡ್ತಾನೆ ಹೇಳವನು? ಅವತ್ತು ನಿಮಗೆ ಮದುವೆ ಮಾಡೋ ಟೈಮಾಗ ಆ ಇರೋ 1 ಎಕರೆ ಜಮೀನು ಮಾರಿಬಿಟ್ಟಿದ್ರೆ ಇವತ್ತು ಯಾರ ಮೇಲಮ್ಮ ಕೇಸ್ ಹಾಕ್ತಿದ್ರೆ? ಇವತ್ತು ನಿಮ್ಮ ಮತ್ತಿಗೆ ಬೈತಾಳೆ ಅಂತನಾ? ಪಾಪ ಇನ್ನೆಷ್ಟು ದಿನ ಅಂತ ನಿಮ್ಗೆ ಸೇವೆ ಸಲ್ಲಿಸ್ತಾರೆ ಹೇಳೋ? ಪಾಪ ಆಯಮ್ಮ ನಿಮ್ಮ ಮತ್ತಿಗೆ ಆದವಳು. ಪಾಪ ಅವ್ರ ಮಕ್ಕಳು ಮರಿ ಎಲ್ಲ ಸಾಕೋದು ಬೇಡ? ಅವ್ರ ಸಂಸಾರ ಚೆನ್ನಾಗಿರೋದು ಬೇಡ? ಯಾವಾಗೂ ನಿಮ್ಮನ್ನೇ ನೋಡ್ಕೊಬೇಕಾ? ಏನೋ ನಿಮ್ಮ ಮತ್ತಿಗೆ ಒಂದು ಮಾತು ಅಂದಿರ್ಬೋದು, ಅದಕ್ಕೆ ಇಂಥ ತೀರ್ಮಾನ ತಗೊಂತೀರಾ? ಮೌ ಇಂಥ ತೀರ್ಮಾನ ಏನಾನ ತಕೊಂಡ್ರೆ ನಮ್ಮ ಅಮ್ಮನ ಹಣ್ಣು ಹೇಳ್ತೀನಿ ಕೇಳೋ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. ಬೀದಿ ಬಿದ್ದೋಗ್ಬಿಡ್ತೀರಿ ನೀವು. ಕೋರ್ಟ್ಗಳಿಗಿರಾಗಲ್ಲ ರೋಡ್ಗೆ ಬಂದ್ಬಿಡ್ತೀರಿ. ಹೋಗ್ರೆ ಹೇಳಿದ್ದೀನಿ ನಮ್ಮ ಅಮ್ಮನ ಹಣ್ಣೆ. ಅಕ್ಕ ಸುಮ್ಮನೆ ಇರಕ್ಕ, ಮಂಜಣ್ಣ ಹೇಳ್ತಾ ಇರೋದು ಸರಿಯಾಗಿ ಐತೆ. ಮುಂದಿನ ದಿವಸದಲ್ಲಿ ಕಷ್ಟ ಸುಖ ಅಂತ ಅಂದ್ರೆ ನಮ್ಮ ತವ್ರ ಮನೆನೇ ಆಗೋದು. ಅವತ್ತು ಚೆನ್ನಾಗಿರ್ಲಿ ಬಾಕ, ನಮ್ಮ ಅಣ್ಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು ಅಣ್ಣ. ಹಂಗೆ ಹೆಣ್ಣು ಮಕ್ಕಳು ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ಬಯಸ್ಬೇಕು. ಒಳ್ಳೆ ನಿರ್ಧಾರ ತಗೊಂಡಿದ್ರು ಹೋಗ್ರ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಬೌ ನೀನ್ ಚೂಡಿದಾರ ಹಾಕೊಂಡ್ರದೇನ ಟಿವಿಯಾಗ ಬಂದಿತ್ತಾ? ಯಾಕಪ್ಪ ಹಂಗಂತೀಯ? ನನ್ನ ಯಾರು ತೋರಿಸ್ತಾರ ಟಿವಿನಾಗ? ಅದಕ್ಕೆ ಇರ್ಬೇಕು ನೋಡೋ. ಕಾರುಗಳಿಗೆಲ್ಲ ದೊಡ್ಡ ಸಾವುಕಾರರು ಕೋಟ್ಯಾಧೀಶರು ಬರ್ತಾವ್ರ. ನೀನ್ ಹೋಟ್ಲಕ ಸ್ಟ್ಯಾಂಡರ್ಡ್ ಆಗಿಬಿಟ್ಟೆ ಬಿಡಮ್ಮ ನೀನು. ಈ ಬಿತ್ರ ಮಾತುಗಳಿಗೆ ಏನ್ ಕಮ್ಮಿ ಇಲ್ಲ. ರೋಸ್ಟ್ ಅದನ್ಕೇನ್ ಕುತ್ಕ ಅಲ್ಲೇ. ಏನಮ್ಮ ಟೀ ಇದೆಯಾ? ಅದೇ ಸರ್, ಸ್ಪೆಷಲ್గా ಮಾಡ್ಕೊಡ್ತೀನಿ, ಕುತ್ಕೊಳ್ರೆ. ಓಹೋ
ಸ್ಪೆಷಲ್ಟಿ ಏನ್ ಜೇನುತುಪ್ಪ ಕೊಡ್ತೀಯ ಅದ್ರಾಗ? ಅಲ್ಲ ಬೇಜ್ ಮಾತ್ರೆಗಳು ಹಾಕೊಡ್ತೀನಿ. ಅಯ್ಯೋ ಸರ್ ನಿಮ್ಗಲ್ಲ ಸರ್ ಯಪ್ಪನ್ಕ. ಓ ಬೇಜ್ ಮಾತ್ರೆಗಳು ನಂಗೆ ಹೆಂಗೆ ಕೆಲಸ ಮಾಡಲ್ಲ ಬಿಡು, ನಾನು ಪಂಪು ಮೋಟ್ರ್ ಸ್ಟ್ರಾಂಗ್ ಆಗದೆ. ಏನಮ್ಮ ಒಂದು ಅರ್ಧ ಲೀಟ್ರ್ ನೀರು ಕೊಡಮ್ಮ. ಡ್ರಮ್ಮಾಗಿನ್ ನೀರು ಕೊಡ್ಲೆ ಬಿಸ್ಲೇರಿ ಕೊಡ್ಲೆ ಸರ್? ಬೋ ಅದು ಬಿಸ್ಲೇರಿ ತಣ್ಣೇರಿ ಅಲ್ಲ, ಬಿಸ್ಲೇರಿ ಅಂತ ಸರಿಗೆ ಹೇಳೋ. ನೀನ್ ಇವಾಗ ಅದನ್ನ ಕಂಡು ಕುತ್ಕೊಳಕ್ಕ ಏನ್ ತಕಂತೀಯ? ಉದ್ದಿನ ಮೇಲೆ ಅಷ್ಟು ಚಟ್ನಿ ಹಾಕ್ಕೊಡ್ಬಿಡಮ್ಮ, ಸಾಕಾಗಿರ್ತದೆ. ಹಾಕೊಡ್ತೀನಿ ಚೆನ್ನಾಗಿ ಗದಕ್ಬಿಟ್ಟು ಹಿಂಗೆ ಹೋಗ್ಬಿಡು ಬಳುವಲ್ಲಿ ಗೇಟ್ಕ. ಓ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾ ಇರೋದು ನೀನು? ಸಾಯಕ್ ನಿಂಗೆ ಬೇರೆ ಅಲ್ಲಿ ಜಾಗ ಸಿಕ್ಕಿಲ್ಲೇನೋ? ನೋಡ್ಲೇಬೇಕಾಗಿತ್ತಾ? ಅದು ಹಾಗಲ್ಲಪ್ಪ. ಏನಾಗಲ್ಲ ಸರ್, ಏನೋ ಹೋಟ್ಲ್ ಹಾಕ್ಕೊಂಡು ಮುರ್ಕ ಸಂಪಾರಿಸ್ಕೊಂಡು ಗಂಜಿ ಕಾಯಿಸ್ಕೊಂತ ಇದ್ನಿ. ನಿಮ್ಮಂತವ್ರು ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಹೇಳ್ರೆ? ಅಮ್ಮ ಅದು ಹಾಗಲ್ಲಮ್ಮ, ನಾನು ಹೇಳೋದನ್ನ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಏನಪ್ಪ ಕೇಳಿಸ್ಕೊಳದ? ನಿಂಗೆ ಸಾಯಕ್ ಬೇರೆ ಅಲ್ಲಿ ಜಾಗ ಸಿಕ್ಕಿಲ್ಲ, ರೈಲ್ ಕೆಳಗೆ ತಲೆ ಕೊಟ್ಬಿಡ್ಬೇಕಾಯ್ತು, ಒಂದೇ ಇಟ್ಕೊಬಿಡ್ತಿದ್ದಲ್ಲ. ನಿದ್ದೆ ಮಾತ್ರೆಗಳು ತಿನ್ಬಿಟ್ಟು ನಿಗಿರ್ಕೊಳಕ ನೋಡ್ಲೇಬೇಕಾಗಿತ್ತ? ಪಾಪ ಹೆಣ್ಣಂಗ್ ಸ್ವಯಂಕ್ಕೆ ಯಾರು ದಿಕ್ಕು ನನ್ನ ಬಿಟ್ರೆ? ಇಕ್ಕಿದ್ದಂದ್ರೆ ಈ ಪಕ್ನಿಕ ಪಾಪ ಅದ್ನೇನೋ ಕಷ್ಟ ಹೇಳ್ಕೊಂತ ಅವ್ನಿಗೆ ಕೇಳೋದ್ ಬಿಟ್ಬಿಟ್ಟು ಓಣಾಗಿಂದೆಲ್ಲ ಮಾತಾಡ್ತಾನೆ ಇಲ್ಲಿ. ಮೌ ಸಾಯ ಕೊಟ್ಟಿರೋರ್ ಮುಂದೆ ಸಲೀಸಾಗಿ ಮಾತಾಡ್ಕೊಡ್ದು, ನಿಷ್ಠುರವಾಗೇ ಮಾತಾಡ್ಬೇಕು. ಕಳ್ಸಿರೋನ ಅವ್ನು ಕರ್ಕೊಳ್ಳೋವರೆಗೂ ತಿಕ್ಕ ಮುಚ್ಕೊಂಡು ಬಿದ್ದಿರ್ಬೇಕು. ಅದಕ್ ಮೊದ್ಲೇ ಎಗುರು ಬಿದ್ದು ನಿಗರ್ಸಾಯ್ತೀನಿ ಅನ್ನೋರು ಎಟ್ಟು ನನ್ನ ಮಕ್ಕಳು. ನಾಲ್ಗೆ ಅದು ನಿಂದ ಕೆರ ಪರ್ಕೆತ್ಕೊಂಡ್ ಗೀಸಿದ್ರು ಹೋಗಲ್ಲ ಅದು. ಪಾಪ ಆಗಿರೋ ಗಾಯನ ಕಡ್ಡೆತ್ಕೊಂಡ್ ಗೀಸೋ ಬುದ್ಧಿ ಎಲ್ಲಿ ಬಿಡ್ತಿ ಹೇಳ ನೀನ? ಓ ಆಯ್ತು ಬಿಡಮ್ಮ, ನಮ್ದೆಲ್ಲ ಗೀಸೋ ಬುದ್ಧಿನೇ. ಅಪ್ಪ ಬಿಸಿನೆಸ್ ಮೆನ್ ಹೇಳಪ್ಪ ನಿನ್ ಸ್ಟೋರಿ ಏನೋ? ಏನು ಅಂತ ಹೇಳಿ, ಎಲ್ಲಿಂದ ಹೇಳಿ? ಎಲ್ಲಿಂದ? ಇಲ್ಲಿಂದಾನೇ ಹೇಳಪ್ಪ. ಹೌ ಬಾಯ್ ಮುಚ್ಕೊಂಡ್ ಕುಕ್ಕ. ನೀವ್ ಹೇಳಿ ಸರ್. ಸಣ್ಣದಾಗಿ ಶುರು ಮಾಡಿದ ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ದೆ. ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ಸಂಸಾರ ನನ್ನ ಮಕ್ಕಳು ಅಂತ ತುಂಬ ಕಷ್ಟಪಟ್ಟು ದುಡ್ದೆ. ಆಮೇಲೆ ನನ್ನ ಮಕ್ಕಳಿಬ್ಬರಿಗೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಮಾಡಿಕೊಟ್ಟೆ. ಅದಕ್ಕೆ ತಕ್ಕನಾಗಿ ದೊಡ್ಡ ದೊಡ್ಡ ಕುಟುಂಬ ಹುಡುಕಿ ಅವ್ರಿಗೆ ಮದುವೆನೂ ಮಾಡಿದೆ. ಅವರಿಬ್ಬರಿಗೂ ಮದುವೆ ಆದ ಮೇಲೆ ನಿಜವಾದ ಜೀವನ ಏನು ಅನ್ನೋದು ನನಗೆ ಗೊತ್ತಾಯ್ತು. ಚಿನ್ನಾರನ್ನ ಅಂತ ಸಾಕಿದ ನಮ್ಮ ಮಕ್ಕಳು ಅವ್ರ ಸಂಸಾರ ಶುರುವಾದ್ಮೇಲೆ ನನ್ನನ್ನು ನನ್ನ ಹೆಂಡ್ತಿನ ಕಾಲು ಕಸವಾಗಿ ನೋಡಿದ್ರು. ಎಷ್ಟು ಕೋಟಿಗೆ ಬದುಕಿದ್ರೇನು ಪ್ರಯೋಜನ? ನಮ್ಮ ಮಕ್ಕಳು ಒಂದು ಹೊತ್ತು ಊಟ ಹಾಕೋಕ್ಕೂ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಆದರೂ ನಾನು ನನ್ನ ಹೆಂಡ್ತಿ ಮನೆ ಬಿಟ್ಟು ಹೋಗಲಿಲ್ಲ. ಮನೆಗೆ ಬಂದಿರೋ ಸೊಸೆಯಂದ್ರನ್ನ ನಾನೇ ಜನ್ಮ ಕೊಟ್ಟಿರೋ ಹೆಣ್ಣು ಮಕ್ಕಳ ಥರ ನೋಡಿಕೊಂಡೆ. ಆದರೆ ನಾನು ಅವ್ರನ್ನ ಕೆಟ್ಟದಾಗಿ ನೋಡ್ತಿದ್ದೀನಿ, ಅವ್ರ ಜೊತೆ ಕೆಟ್ಟದಾಗಿ ನಡ್ಕೋತಿದ್ದೀನಿ ಅಂತ ಇಲ್ಲದೆ ಇರೋ ಆಪಾದನೆ ಮಾಡಿಬಿಟ್ರು. ಇದನ್ನೆಲ್ಲ ನೋಡೋಕ್ಕಾಗದೆ ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು. ಕೋಟಿ ಕೋಟಿ ಹಣ ತುಂಬಿದ್ರು ರಾಗಿ ಕಾಳಷ್ಟು ನೆಮ್ಮದಿ ಇಲ್ಲ. ಅದಕ್ಕೆ ಇನ್ನು ನಾನು ಬದುಕಿರಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟು. ಅಪ್ಪ ಬಿಸ್ನೆಸ್ ಮ್ಯಾನ್ ಎಲ್ಲ ನಿಂದೇ ತಪ್ಪು. ಮಕ್ಕಳನ್ನೆಲ್ಲ ತಲೆ ಮೇಲೆ ಇಕ್ಕೊಂಡು ಸಾಕಿದ್ದೆ, ಅದಕ್ಕೆ ಅವರು ನಿನ್ನ ಕೆರೆದಾಗ ಹೊಡೆದು ರೋಡಕ್ಕೆ ಹಾಕಿರೋ ಅಲ್ಲ. ಮಕ್ಕಳಿಗೆ ಅಭಾವಗಳು ತೋರಿಸ್ಬೇಕು. ಅಭಾವಗಳಾಗಿ ಬೆಳೆದವ್ರೆ ಪ್ರಭಾವಿಗಳಾಗಿ ಬೆಳಿತಾರ. ಅಪ್ಪ ಬಿಸ್ನೆಸ್ ಮ್ಯಾನ್ ಪ್ರಪಂಚ ಇಷ್ಟೇ ಅಲ್ಲ, ಬೇರೆನೇ ಪ್ರಪಂಚ ಇದೆ. ಬಾ ನಿನ್ನ ಮಕ್ಕಳಲ್ಲಿ ಅವ್ರು ತೋರಿಸ್ತೀನಿ. ನನ್ನ ಮಕ್ಕಳು ನನ್ನ ಮನೇಲಿ ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅಯ್ಯೋ ನಿನಗೆಲ್ಲೋ ಭ್ರಾಂತಿ. ಬಾ ಅಲ್ಲಿ ಅವರೇ ತೋರಿಸ್ತೀನಿ. ಅಲ್ಲಪ್ಪ ಯಜಮಾನ. ಅಲ್ಲಾಗಿಲ್ಲ ಇಲ್ಲ ಬಿಸ್ನೆಸ್ ಮ್ಯಾನ್, ಬಾ ನನ್ನ ಜೊತೆಗ. ಸರಿ ನಡಪ್ಪ, ನಾನು ಅಂಗಡಿ ಬಾಕ್ಲಕ್ಕಂಡ್ ಬರ್ತೀನಿ, ಹೋಗೋಣ.
ಬಾ ಬಾಪ ಬಿಸ್ನೆಸ್ ಮ್ಯಾನ ನಡಿ. ಪಾಪ ನೀನು ನಿನ್ನ ಮಕ್ಕಳಲ್ಲಿ ಅವ್ರು ತೋರಿಸ್ತೀನಿ ಪಾಪ ಬಿಸ್ನೆಸ್ ಮ್ಯಾನ್ ಅಮ್ಮ ನೋಡಪ್ಪ ಅಪ್ಪ ಬಿಸ್ನೆಸ್ ಮ್ಯಾನ್ನ ನೋಡು ಹೊಸ ಪ್ರಪಂಚ ನೋಡು ಎಷ್ಟು ಜನ ಅವ್ರೆ ಮಕ್ಕಳು. ಇದ್ರಾಗ ನಿನ್ನ ಮಕ್ಕಳವ್ರ ನಾದ್ಕ ನನ್ನ ಮಕ್ಕಳ ಹ್ಞೂ ಯಾಕ ಕಾಣಿಸ್ತಾ ಇಲ್ಲ ನಿನ್ನ ಮಕ್ಕಳು ಕಾಣಿಸ್ತಾ ಇಲ್ಲ ಇದ್ರಾಗ ಬಿಸ್ನೆಸ್ ಮ್ಯಾನ್ನ ನಿನ್ ಕುಟ್ಟಿದ ಮಕ್ಕಳೇ ನಿನ್ನ ಮಕ್ಕಳಲ್ಲ. ಇಲ್ಲಿ ನೋಡು ಈ ಮಕ್ಕಳನ್ನ ಭಾವಿಸಿದ್ರೆ ಅವರೇ ನಿನ್ನ ಮಕ್ಕಳಾಗೋತವೆ. ಓಹೋ ಓಹೋ ಬರೀ ಈ ಕಣ್ಣುಗಳಿಂದ ನೋಡಿದ್ರೆ ಕಾಣಿಸಲ್ಲ ಅವರು, ಇಲ್ಲಿರೋ ಕಣ್ಣಿಂದ ನೋಡಿದ್ರೆ ಕಾಣಿಸೋದು. ನೋಡು ಅಲ್ಲೋಡು ನಿಮ್ಮ ದೊಡ್ಡಮ್ಮನವಳೆ ಚಿಕ್ಕಮ್ಮನವಳೆ ಅಜ್ಜಿನವನೇ ಎಷ್ಟು ಜನ ಅವ್ರು ನೋಡು. ನನಕ ಅಮ್ಮನಿಲ್ಲ, ಯಾವಾಗಾರ ನಮ್ಮ ಅಮ್ಮನ ಜ್ಞಾಪಕ ಬಂದರೆ ಇಲ್ಲಿ ಕೊಡು ಬರ್ತೀನಿ. ಆ ಅಮ್ಮನ್ಕ ಒಂದು ಬಿಸ್ಕೆಟ್ ಪ್ಯಾಕ್ ಕೊಟ್ಬಿಟ್ರೆ ಸಾಕು, ನನ್ನ ತಲೆನೇ ಒರೆಸ್ಬಿಟ್ಟು ಅಪ್ಪ ಚೆನ್ನಾಗಿರು ಅಂತಾಳೆ. ಈ ಪ್ರಪಂಚ ನೋಡು, ಇದು ಪ್ರಪಂಚ ಅಪ್ಪ ಬಿಸ್ನೆಸ್ ಮ್ಯಾನ. ನನ್ನ ಕಣ್ ತೆರೆಸ್ಬಿಟ್ಟೆ ನೀನು. ನೋಡ್ದ್ಯಾ ಪ್ರಪಂಚ ನೋಡ್ದ್ಯಾ ಕಾಣಿಸ್ತಾ? ಇವರೇ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ, ಇವರೇ ನನ್ನ ಮಕ್ಕಳು, ಇವರೇ ನನ್ನ ಮಕ್ಕಳು, ನಿಜವಾದ ಮಕ್ಕಳು. ಹೋಗನ್ ಬಾ, ಆ ಅಪ್ಪನ್ಗೆ ಹೊಸ ಪ್ರಪಂಚ ತೋರಿಸ್ಬಿಟ್ಟಿದ್ದೀನಿ. ಈ ಪ್ರಪಂಚದಾಗ ಸುಖವಾಗಿರ್ತಾನೆ. ಬರ್ತೇನಪ್ಪ ಬಿಸ್ನೆಸ್ ಮ್ಯಾನ್ ಮಾಮ. ಆಹಾ ಚಕ್ಲಿ ಸಿಗ್ತದೆ ಅನ್ಕೊಂಡಿದ್ರೆ ಚಂಪಾಕಲೇನೆ ಸಿಕ್ಕೋಯ್ತು. ಬಂದೆಯ ಬಾಳಿನ ಬೆಳಕಾಗಿ ನನಗಾಗಿ ನನ್ನ ಜೊತೆಯಾಗಿ. ಕಾಕ್ ಮಾಡ್ಕೊಂಬಿಡಕ್ಕ, ನಾನೇ ನೀನ್ ಬಾಳ ಹಾಳು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಬಾವು ಸರ್ ಮಾಡ್ಕೊಂಡು ಸರ್ದ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇರೋದು.